ಎಲ್ರಿಗೂ ನಮಸ್ಕಾರ. ಒಬ್ಬನೇ ಕೂತ್ಕೊಂಡು ಕತೆ ಬರೆದಷ್ಟು ಸುಲಭ ಅಲ್ಲ ಅನಿಸುತ್ತೆ ಮಾತಾಡೋದು. ಈ ಜರ್ನಿ ಎಲ್ಲ ಶುರುವಾಗಿದ್ದು ಅದಕ್ಕೆ ನಾನು ಫಸ್ಟು ಥ್ಯಾಂಕ್ಫುಲ್ ಆಗಿರಬೇಕಾಗೋದು ವಿಲೋಕ್ ರಾಜ್ ಅವರಿಗೆ. ನಾನು ಪ್ರಾಬ್ಲಿ ಒಂದೂವರೆ ವರ್ಷದ ಹಿಂದೆ, ಅಂದರೆ ಒಂದು ಫಸ್ಟ್ ಸಿನಿಮಾ ಮಾಡೋದು ಒಬ್ಬ ಡೈರೆಕ್ಟ್ರಿಗೆ ಅಥವಾ ರೈಟ್ರಿಗೆ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಆ ವಿಷಯ ನನಗೆ ಸುಲಭ ಆಗಿದ್ದು ಇವರಿಂದ. ಥ್ಯಾಂಕ್ ಯು ಸೋ ಮಚ್. ಸೊ ಇವರ ಮೂಲಕ ನಾನು ರೇವಣ್ಣ ಸರ್ ಮತ್ತು ವಿನೋದಣ್ಣ ಅವ್ರ ಪರಿಚಯ ಆಯಿತು. ಪ್ರಾಬಬ್ಲಿ ಯಾವ ಇಂಡಸ್ಟ್ರಿಲೂ ಒಬ್ಬ ಡೆಬ್ಯೂ ಡೈರೆಕ್ಟ್ರಿಗೆ ಪ್ರೊಡ್ಯೂಸರು ಆ ಥರ ನೋಡಲಿಕ್ಕಿಲ್ಲ, ಆ ಥರ ನೋಡ್ಕೊಂಡಿದ್ದಾರೆ ನಮ್ಮನ್ನು. ನಾವು ಕೇಳಿದಕ್ಕಿಂತ ಜಾಸ್ತಿನೇ ನಮಗೆ ಕೊಟ್ಟು ನಮ್ಮ ಕೈಲಿ ಸಿನಿಮಾ ಮಾಡಿಸ್ತಿದ್ದಾರೆ. ಅದನ್ನು ಚೆನ್ನಾಗಿ ಮಾಡೋದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಪ್ರಾಮಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಒಂದು ಪುತ್ತೂರು, ಸುಳ್ಯ, ಕಾಸರಗೋಡು ಈ ರೀಜನಲ್ಲಿ ನಡೆಯೋ ಒಂದು ಕಾಲ್ಪನಿಕ ಕತೆ ಇರೋ ಸಿನಿಮಾ. ಒಂದು ಸಿನಿಮಾದಲ್ಲಿ ಒಂದು ಭಾಗದ ಕಲ್ಚರು, ಆ ಭಾಗದ ಜನ, ಆ ಭಾಗದ ಭಾಷೆ ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡಿದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ನನ್ನ ನಂಬಿಕೆ. ಅದು ನಾವು ಈಗ ಮಲಯಾಳಂ ಸಿನಿಮಾ ನೋಡಿದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಿರೋ ವಿಷಯ ಅಂದರೆ ಇದು. ಸೊ ಅದನ್ನೇ ಇಲ್ಲಿ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆದಷ್ಟು ಒಂದು ಭಾಗದ ನ್ಯಾಚುರಾಲಿಟಿ, ಆ ಭಾಗದ ಕಲ್ಚರ್, ಭಾಷೆ ಎಲ್ಲವನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ಸಿನಿಮಾ ಮಾಡ್ತಿದ್ದೀವಿ. ಆ ಭಾಗದ ಕಥೆಯನ್ನು ಹೇಳೋಕೆ ಹೊರಟಿದ್ದೀವಿ. ಸೊ ನೀವು ವಿಜುವಲ್ಸ್ ನೋಡ್ದಂಗೆ ಇನ್ನೂ ಒಂದು ಅರ್ಧ ಶೂಟಿಂಗ್ ಬಾಕಿ ಇದೆ. ಸೊ ಆ ಅರ್ಧ ಶೂಟಿಂಗ್ ಆದಮೇಲೆ ಇನ್ನಷ್ಟು ಹೇಳ್ತೀನಿ. ಸೊ ಪ್ಲೀಸ್ ಎಲ್ಲರೂ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಈ ಥರನೇ ಇರಲಿ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್, ವಿಲ್ ಬಿ ಕಮಿಂಗ್ ಬ್ಯಾಕ್ ವಿತ್ ಮೋರ್. ರಂಗಸ್ಥಳ ಅಂದರೆ ಯಕ್ಷಗಾನದಲ್ಲಿ ಸ್ಟೇಜ್ಗೆ ರಂಗಸ್ಥಳ ಅಂತಾರೆ. ಸೊ ಎಲ್ಲ ಒಳ್ಳೆ ಪಾತ್ರ, ಕೆಟ್ಟ ಪಾತ್ರ ಎಲ್ಲ ಬಂದು ನಾರ್ಮಲ್ ಆಗಿ ಒಂದೇ ಸ್ಥಳದಲ್ಲಿ ನಿಂತು ಆಗುವ ಜಾಗ ರಂಗಸ್ಥಳ. ಸೊ ಕಥೆಯಲ್ಲಿ ಯಕ್ಷಗಾನ ಒಂದು ಇಂಪಾರ್ಟೆಂಟ್ ಭಾಗ ಆಗಿರುತ್ತೆ. ಹೀರೋ ಪಾತ್ರ ಯಕ್ಷಗಾನ ಕಲಾವಿದಂದಾಗಿರುತ್ತೆ. ಸೊ ಯಾವ ರೀತಿ ಜೀವನದಲ್ಲಿ ಒಳ್ಳೆಯವರು ಕೆಟ್ಟವರು ಇರೋ ಒಂದು ಊರು ಅಥವಾ ಒಂದು ಜಾಗ ಅವರಿಗೆ ಕಾಮನ್ ಗ್ರೌಂಡ್ ಆಗಿರುತ್ತೋ, ಯಕ್ಷಗಾನದಲ್ಲಿ ಅದೇ ರೆಪ್ರೆಸೆಂಟೇಷನಲ್ಲಿ ಯಕ್ಷಗಾನದ ಸ್ಟೇಜು ರಂಗಸ್ಥಳ. ಒಳ್ಳೆ ಪಾತ್ರಗಳಿಗೂ ಕೆಟ್ಟ ಪಾತ್ರಗಳಿಗೂ, ಹೀರೋ ಪಾತ್ರಗಳಿಗೂ ವಿಲನ್ ಪಾತ್ರಗಳಿಗೂ ಅವರು ಯುದ್ಧ ಮಾಡುವ ಕಾಮನ್ ಜಾಗ ಆಗಿರುತ್ತೆ. ಸೊ ಅದೇ ಥರ ಚಿತ್ರಕ್ಕೆ ರಂಗಸ್ಥಳ ಅಂತ ಇಟ್ಟಿರೋದು. ಆ ಒಂದು ಊರಲ್ಲಿ ಯಾವ ಥರ ಹೀರೋ ಇರ್ತಾನೆ, ವಿಲನ್ ಇರ್ತಾನೆ, ಅವರ ನಡುವೆ ಸಂಘರ್ಷ ಇರುತ್ತೆ. ಅದು ಈ ಯಕ್ಷಗಾನದ ಸ್ಟೇಜ್ ಮೇಲೆ ಆಗೋ ಸಂಘರ್ಷಕ್ಕೆ ಮೆಟಫರ್ ಥರ ಇನ್ಕ್ಲೂಡ್ ಆಗುತ್ತೆ ಸಿನಿಮಾದಲ್ಲಿ. ಭೂತಕೋಲ ಕತೆ ಸನ್ನಿವೇಶದಲ್ಲಿ ಬರುತ್ತೆ. ಅಂದರೆ ನಾವು ಏನು ಮಾಡಿದ್ದೀವಿ ಅಂದರೆ, ಈ ಮಂಗಳೂರು ಅಥವಾ ನಮ್ಮ ಊರಲ್ಲಿರುವ ಕಲ್ಚರಲಿ ಏನೇನು ಫ್ಯಾಕ್ಟರ್ಸ್ ಇದೆಯೋ, ಈಗ ಭೂತಕೋಲ ಇರ್ಬೋದು, ಕೋಳಿಕಟ್ಟ ಇರ್ಬೋದು, ಯಕ್ಷಗಾನ, ಕಬಡ್ಡಿ, ಸೊ ಏನೇನು ಈ ಊರಿನ ಹಳ್ಳಿ ಜಾನಪದದಲ್ಲಿರುವ ಫೆಸ್ಟಿವಲ್ಸ್ ಇದೆ, ಅದಿದೆಲ್ಲ ಇದೆ, ನಮ್ಮ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಕಥೆಯಲ್ಲಿ ಬರೆದಿದ್ದರೂ ಸನ್ನಿವೇಶಗಳಲ್ಲಿ ಇವೆಲ್ಲ ಬರುತ್ತೆ. ನಾನು ಆ್ಯಕ್ಚುಲಿ ಓದಿದ್ದು ಡೆಂಟಲ್ ಓದಿದ್ದು ಬೆಂಗಳೂರಲ್ಲಿ. 2012 ಬೆಂಗಳೂರಿಗೆ ಬಂದು ಓದ್ತಾ ಇದ್ದ ಟೈಮಲ್ಲೇ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಎಲ್ಲ ಹುಡ್ಕೊಂಡು ಶಾರ್ಟ್ ಫಿಲ್ಮ್ಸು ಅದು ಇದೆಲ್ಲ ಮಾಡ್ತಾಯಿದ್ದೆ. ಸೊ ಅದಾದ ಮೇಲೆ 2 ವರ್ಷ ಚೆನ್ನೈಯಲ್ಲಿ LV ಪ್ರಸಾದ್ ಸ್ಟುಡಿಯೋ ಅನ್ನೋಲ್ಲಿ ಫಿಲ್ಮ್ ಸ್ಕೂಲ್ಗೆ ಹೋಗಿ ಒಂದು 2 ವರ್ಷ ಟ್ರೈನಿಂಗ್ ಮಾಡಿದೆ. ಸೊ ಅದಾದಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡೋದು, ಅಡ್ವರ್ಟೈಸಿಂಗಲ್ಲಿ ಅದರಲ್ಲಿ ಇದರಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ. ಒಟ್ಟಿಗೆ ಕತೆಗಳನ್ನು ಬರೆದುಕೊಂಡು ಯಾರಾದರೂ ಸಪೋರ್ಟ್ ಮಾಡ್ತವ್ರಿಗೆ ಹುಡುಕಿದ್ದೆ. ಫೈನಲಿ ಇವ್ರು ಸಿಕ್ಕಿದ್ದಾರೆ. ಸೊ ಇಲ್ಲಿದೆ. ಬಜೆಟ್ಟು ನಾವು ಅಂದ್ಕೊಂಡಿದ್ದು, ಈ ಸಿನಿಮಾ ಶುರು ಮಾಡಿದಾಗ ಅಂದ್ಕೊಂಡಿದ್ದು ತುಂಬ ಕಮ್ಮಿ ಬಜೆಟಲ್ಲಿ ಸಿನಿಮಾ ಮಾಡಿ, ಚಿಕ್ಕ ಕ್ಯಾಮರಾಗಳು ಯೂಸ್ ಮಾಡಿಕೊಂಡು ಕಮ್ಮಿ ಬಜೆಟಲ್ಲಿ ಹೊಸ ಆ್ಯಕ್ಟರ್ಗಳನ್ನು ಹಾಕ್ಕೊಂಡು ಶುರು ಮಾಡೋದು ಅಂತ ಹೊರಟಿದ್ದು. ಯಾವಾಗ ನಾವು ವಿನೋದ್ ಸರ್ ವಿನೋದಣ್ಣನ ಮೀಟ್ ಆದ್ದು, ಅವರೊಂದು ಲಾಜಿಕಲ್ ವಿಷಯ ಹೇಳಿದ್ರು. ಈಗ ಸಿನಿಮಾ ಚೆನ್ನಾಗಾಗಬೇಕಾದ್ರೆ ಬಜೆಟ್ ಡಿಸೈಡ್ ಮಾಡೋನು ನೀನಲ್ಲ, ನಾನು ಅಂತ. ಸೊ ನಾವು ಇಟ್ಕೊಂಡು ಹೋಗಿದ್ದು ಬಜೆಟ್ಗಿಂತ ಜಾಸ್ತಿನೇ ನಮಗೆ ಅವ್ರು ಕೊಟ್ಟು ಈ ಸಿನಿಮಾನ ಮಾಡಿಸಿದ್ದಾರೆ. ನಾವು ಆ ಬಜೆಟ್ಗೆ ತಕ್ಕಂಗೆ
ಟೆಕ್ನಿಕಲಿ ಇರ್ಬೋದು, ಆರ್ಟಿಸ್ಟ್ ವೈಸ್ ಇರ್ಬೋದು, ಎಲ್ಲರದನ್ನು ನಾವು ಎಷ್ಟು ಚೆನ್ನಾಗಿ ಹಾಕ್ಬೋದು ಅಷ್ಟು ಚೆನ್ನಾಗಿ ಹಾಕಿ ಇಕ್ವಿಪ್ಮೆಂಟ್ಸ್ ಇಂದ ಹಿಡಿದು ಎಲ್ಲದರಲ್ಲಿ ಅದೇ ಥರ ಎಫರ್ಟ್ ಹಾಕ್ತಿದ್ದೀವಿ. ಒಟ್ಟಿಗೆ ಮನೋಜ್ ಸರ್ ಅಂತ ಆ್ಯಕ್ಟ್ರು ಒಂದು ಡೆಬ್ಯೂಟ್ ಸಿನಿಮಾದಲ್ಲಿ ನನಗೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಸಿಗೋದು ನಂದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್. ಸೊ ಇದಕ್ಕೆಲ್ಲ ಕಾರಣ ಆಗಿದ್ದೇ ನಮ್ಮ ಪ್ರೊಡ್ಯೂಸರ್ಸ್ ನಮಗೆ ಕೊಡ್ತಿರೋ ಬಜೆಟ್. ಆ ಭಾಷೆ ಕಂಪ್ಲೀಟು ಈ ಪುತ್ತೂರು ಸುಳ್ಯ ಆ ಸ್ಲ್ಯಾಂಗಲ್ಲಿರುತ್ತೆ. ಈಗ ಇವರು ಬೆಂಗಳೂರವರಾದ್ರೂ ಇವರು ಅದಕ್ಕೆ ಟ್ರೈನಿಂಗ್ ತೊಗೊಂಡು ಈಗ ಯಕ್ಷಗಾನನೂ ಕಲ್ತ್ಕೊಂಡು, ನಮ್ಮ ಅರ್ಜುನ್ ಕಜೆ ಅಂತ ಇದ್ದಾರೆ, ಇವ್ರಿಗೆ ಯಕ್ಷಗಾನದ ಹೇಳ್ಕೊಟ್ಟು ಭಾಷೆಯಲ್ಲೂ ಟ್ರೈನಿಂಗ್ ಮಾಡಿ, ಸೊ ಅವರು ಕಂಪ್ಲೀಟಾಗಿ ಆ ಭಾಗದ ಅಲ್ಲಿದ್ದು ಅಲ್ಲಿ ಹೋಗಿದ್ದು ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿ ಆ ಭಾಷೆ ಕಲಿತು ಯಕ್ಷಗಾನ ಕಲಿತು ಇವ್ರು ಮಾಡ್ತಿದ್ದಾರೆ. ಆ ಸಾಂಗ್ಸ್ ಇರುತ್ತೆ ಫಿಲ್ಮಲ್ಲಿ. ಸಾಂಗ್ಸು ಸಪ್ರೇಟ್ ಸೀಕ್ವೆನ್ಸ್ ಥರ ಇರೋಲ್ಲ. ಫಿಲ್ಮ್ ಒಂದು 6 ಸಾಂಗ್ಸ್ ಇದೆ. 6 ಸಾಂಗ್ಸು ಆ ಸನ್ನಿವೇಶಗಳಲ್ಲೇ ಇನ್ಕ್ಲೂಡ್ ಆಗಿ ಒಂದು 6 ಸಾಂಗ್ಸ್ ಬರುತ್ತೆ ಫಿಲ್ಮಲ್ಲಿ. ಜೂಡಾ ಸ್ಯಾಂಡಿ ಅವರು ಮ್ಯೂಸಿಕ್ ಮಾಡ್ತಿರೋದು. ತುಂಬ ಚೆನ್ನಾಗಿ ಮ್ಯೂಸಿಕ್ಕು ಬರ್ತಾ ಇದೆ. ನಾವು ನಿಮಗೆಲ್ಲ ಅದನ್ನು ಕೇಳ್ಸೋಕೆ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ. ಕತೆ ಒಂದು ಚಿಕ್ಕ ಊರು, ಕಾರ್ತೋಡಿ ಅನ್ನೋ ಒಂದು ಕಾಲ್ಪನಿಕ ಊರಲ್ಲಿ ನಡೆಯೋ ಕತೆ. ಆ ಊರಲ್ಲಿ ಹೀರೋ ಫ್ಯಾಮಿಲಿ, ಆ ಊರೇ ನಂದು ಅಂತ ಇರೋ ಒಬ್ಬ ಹೀರೋ ಅಲ್ಲಿಗೆ ಕೇರಳದಿಂದ ಶಿಫ್ಟ್ ಆಗಿ ಬರೋ ಒಬ್ಬ ರಘುಪತಿ ಅನ್ನೋವಂಥ ಒಬ್ಬ ಕ್ಯಾರೆಕ್ಟರ್. ಈ ರಘುಪತಿ ಅನ್ನೋನು ಕೇರಳದಿಂದ ಈ ಊರಿಗೆ ಬಂದ ಮೇಲೆ ಈ ಊರಿನವ್ರಿಗೆ ಆಗೋ ಇನ್ಸೆಕ್ಯೂರಿಟಿ, ಆ ಊರಲ್ಲಿ ಇರೋ ಪೊಲಿಟಿಕಲ್ ಸಿನಾರಿಯೋಸ್ ಚೇಂಜ್ ಆಗಿ ಆ ಊರಲ್ಲೇ ಒಂದು ಕಿಚ್ಚ ಹತ್ತಿ ಉರಿಯುವಷ್ಟು ಆಗೋವಂಥ ಈವೆಂಟ್ಗಳು. ಇದು ಕಥೆಯ. ಅದೇ ನಾನು ಹೇಳ್ದಂಗೆ ಈ ಎಲ್ಲ ಕಲೆಗಳು, ಎಲ್ಲ ಕ್ರೀಡೆಗಳು ಸಿನಿಮಾದಲ್ಲಿ ಬಂದು ಹೋಗ್ತವೆ. ಮೇಯ್ನ್ಲಿ ಯಕ್ಷಗಾನ ಅನ್ನೋದು ಇಡೀ ಸಿನಿಮಾಗೆ ಮೆಟಫರಿಕಲ್ ಆಗಿ ಹೋಗುತ್ತೆ. ಈಗ ಹೀರೋ ಯಕ್ಷಗಾನದ ಪಾತ್ರ ಮಾಡ್ತಿರ್ತಾನೆ, ಮತ್ತು ಸಿನಿಮಾದಲ್ಲಿ ಈ ಊರಲ್ಲಿ ಆಗುವ ಕತೆ ಮತ್ತು ಯಕ್ಷಗಾನದಲ್ಲಿ ಬರುವ ಕೆಲವು ಕತೆಗಳು ಅದರ ಕಂಪ್ಯಾರಿಸನ್ ಇರುತ್ತೆ ಸಿನಿಮಾದಲ್ಲಿ. ಕಾಂತಾರ ಅನ್ನೋದಕ್ಕಿಂತ ಇದು ನಾನು ಹುಟ್ಟಿ ಬೆಳೆದಿರೋ ಜಾಗ ಮತ್ತು ನಾನಲ್ಲಿ ನೋಡಿರೋ ಸನ್ನಿವೇಶಗಳು, ನಾನಲ್ಲಿ ನೋಡಿರುವ ಜನ, ಕಲ್ಚರು, ಈವೆಂಟ್ಗಳು, ಇದೇ ಸ್ಫೂರ್ತಿ. ಕಾಂತಾರಕ್ಕಿಂತ ಮೊದಲೇ ಈ ಉಳಿದವರು ಕಂಡಂತೆ ಬಂದ ಟೈಮಿಂದಾನು ನನಗೆ ಎಕ್ಸೈಟ್ ಆಗಿದ್ದ ಒಂದು ವಿಷಯ ಏನಂದರೆ, ಸಿನಿಮಾ ಬರೀ ಬೆಂಗಳೂರು ಅಥವಾ ಮೈಸೂರು ಈ ಭಾಗದಷ್ಟೇ ಮಾಡೋದಲ್ಲ, ಒಂದೊಂದು ಚಿಕ್ಕ ಚಿಕ್ಕ ಭಾಗದಿಂದಲೂ ಆ ಚಿಕ್ಕ ಚಿಕ್ಕ ಊರಿನ ಕತೆಗಳನ್ನು ಸಿನಿಮಾ ಆಗಿ ನಾವು ದೊಡ್ಡ ಆಡಿಯನ್ಸಿಗೆ ಆಲ್ ಓವರ್ ಕರ್ನಾಟಕಕ್ಕೆ ಹೇಳ್ಬೋದು ಅನ್ನುವಂಥದ್ದು. ಇದು ಉಳಿದವರು ಕಂಡಂತೆ ಬಂದಾಗಿಂದಾನು ನನ್ನ ತಲೆಯಲ್ಲಿದ್ದ ವಿಷಯ ಅದು. ಸೊ ಒಂಥರ ಅದೇ ಸ್ಫೂರ್ತಿ ನನಗೆ. ಒಂದು 45% 45 to 50% ಶೂಟಿಂಗ್ ಆಗಿದೆ ಫಿಲ್ಮ್ದು. ನಾಳೆ ವಾಪಸ್ ಹೋಗಿ ನಾಡಿದಿಂದ ವಾಪಸ್ ಸೆಕೆಂಡ್ ಶೆಡ್ಯೂಲ್ ಶುರು ಆಗುತ್ತೆ. ಒಂದು 25 to 30 days ಆಫ್ ಶೂಟ್ ಬಾಕಿ ಇದೆ ಈಗ. ಎಲ್ಲ ಅದೇ ಜಾಗದಲ್ಲಿ, ಎಲ್ಲ ಸುಳ್ಯ, ಪುತ್ತೂರು ಸುತ್ತಮುತ್ತ ಶೂಟಿಂಗ್ ನಡೀತಾರೆ. ಹೌದು. ಅಂದರೆ ನಾವು ಯಕ್ಷಗಾನ ಇದಕ್ಕೆ ಬಂದಾಗ ಇದೊಂದು ಕಾಮನ್ಲಿ ಯೂಸ್ಡ್ ವರ್ಡ್ ಇದು. ಅಂದರೆ ಯಾವ ಥರ ಅಂದರೆ ರಂಗಸ್ಥಳ ಪ್ರವೇಶ ಅಥವಾ ರಂಗಸ್ಥಳ ಅಂತ ಕಾಮನ್ಲಿ ರೆಫರ್ಡ್ ವರ್ಡ್ ಅದು ಯಕ್ಷಗಾನ ಇದರಲ್ಲೆಲ್ಲ ಯೂಸ್ ಮಾಡುವಾಗ. ಸೊ ಇನ್ನೊಂದು ನನಗೆ ಆ ಟೈಟಲ್ನ ಮೇಲೆ ಅಷ್ಟು ಇಂಟ್ರೆಸ್ಟ್ ಯಾಕೆ ಬಂತು ಅಂದರೆ, ಅದೊಂಥರ ನ್ಯೂಟ್ರಲ್ ವರ್ಡ್ ಅದೊಂದು ಕಾಮನ್ ಜಾಗ. ಒಳ್ಳೆಯವರು ಕೆಟ್ಟವರು, ಈಗ ಯಕ್ಷಗಾನದಲ್ಲಿ ಬಣ್ಣದ ವೇಷ, ದೇವವೇಷ ಈ ಥರ ಎಲ್ಲ ಹೇಳ್ತೀವಿ. ಸೊ ಇವರೆಲ್ಲ ಕಾಮನ್ ಒಂದು ಕಡೆ ಬಂದು ಜಗಳ ಆಡೋ ಕಾಮನ್ ಗ್ರೌಂಡ್ ಅಂದರೆ ರಂಗಸ್ಥಳ. ಇದು ಲೈಫಲ್ಲಿ, ಜೀವನದಲ್ಲಿ ಯಾವುದೇ ಜಾಗ ಇರ್ಬೋದು. ಒಂದು ಊರಾದರೆ ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲ ಥರದ ವೇಷಗಳು ಇರ್ತವೆ. ಸೊ ಆ ಮೆಟಫರಲ್ಲಿ ಈ ರಂಗಸ್ಥಳ ಅನ್ನೋದು ತುಂಬ ಆ್ಯಪ್ಟ್ ಟೈಟಲ್ ಅನಿಸ್ತು. ಸಿನಿಮಾದಲ್ಲಿ ಹೀರೋಗೂ ವಿಲನ್ಗೂ ಈಕ್ವಲಿ ಬರೋವಂಥ ಟೈಟಲ್ ಅದು.